ರಾಜ್ಯ ಚುನಾವಣಾ ಆಯೋಗಕ್ಕೆ ಚುನಾವಣೆ ಸಮೀಪದಲ್ಲೇ ಇರುವಂತೆಯೇ ಮೊದಲ ಹಂತದ ಚುನಾವಣೆ ನರೇಂದ್ರ ಮೋದಿ ಅವರ ಪ್ರವೇಶವಾಗಿದೆ. ಆದರೆ ಈ ಪ್ರವೇಶ ಕಳೆದ ಬಾರಿಗಿಂತ ಬಹು ಭಿನ್ನವಾಗಿ ಆಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಜೋಡೆತ್ತುಗಳು ಇದೇ ರೀತಿ ರಾಜಕೀಯ ಪ್ರವೇಶವನ್ನು ಮಾಡಿದ್ದವು. ಆದರೆ ಈಗ ಒಂದು ಎತ್ತು ಬದಲಾಗಿದೆ. ಮಗದೊಮ್ಮೆ ಜೋಡೆತ್ತಿನ ರೂಪದಲ್ಲೇ ಬಂದಂತೆ ಕಾಣಿಸುತ್ತಿದೆ. ಆ ಜೋಡೆತ್ತುಗಳು ಅಂದು ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಎಂಬ ಬಣ್ಣನೆಗೆ ಒಳಗಾಗಿದ್ದರೆ ಇವತ್ತು ಅದನ್ನು ನರೇಂದ್ರ ಮೋದಿ ಮತ್ತು ದೇವೇಗೌಡರು ಅಂತ ಬೇಕಿದ್ದರೆ ಹೇಳುವವರು ಹೇಳಬಹುದು. ಒಂದೇ ದಿನ ಮೈಸೂರಿನಲ್ಲಿ ರ್ಯಾಲಿ, ಮಂಗಳೂರಿನಲ್ಲಿ ಬಹುದೊಡ್ಡದಾದಂತಹ ಒಂದು ರೋಡ್ ಶೋ ನಡೆಸಿರುವ ನರೇಂದ್ರ ಮೋದಿಯವರು ಈಗ ರಾಜ್ಯದಿಂದ ನಿರ್ಗಮಿಸಿದ್ದಾರೆ. ಮೋದಿ ಇದ್ದ ವೇದಿಕೆಯಲ್ಲಿ ದೇವೇಗೌಡರು ಇವತ್ತು ಮೈಸೂರಿನಲ್ಲಿ ನಡೆಸಿದ ಭಾಷಣ ಬಹು ಜನರನ್ನು ಆಶ್ಚರ್ಯಕ್ಕೆ ದೂಡಿದೆ. ಕಾರಣ ಈ ವಯಸ್ಸಿನಲ್ಲಿ ಅವರು ತೋರಿಸಿದ ಆವೇಶ, ಆವೇಗ, ಉತ್ಸಾಹ ಮತ್ತು ನೆನಪಿನ ಶಕ್ತಿಯಿಂದ ತೆಗೆದ ಕೆಲವು ವಿಚಾರಗಳು ಈ ಎಲ್ಲವೂ ವಿಚಾರಿಸಿ ಆಶ್ಚರ್ಯ ತಂದಿದೆ. ಎರಡನೇದು, ಅವರ ಆರ್ಭಟಕ್ಕೆ ಬಹುಶಃ ಬಹುಜನರು ಇನ್ನೂ ಚಕಿತರಾಗಿರಬಹುದು. ಕುಮಾರಸ್ವಾಮಿ ವಿರುದ್ಧ ಟೆಲಿಫೋನ್ ಟ್ಯಾಪಿಂಗ್, ಒಕ್ಕಲಿಗರ ಮಠದ ಕತೆ, ಈ ಎಲ್ಲವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಸತತವಾಗಿ ಕಳೆದ 4-6 ದಿನಗಳಿಂದ ದಾಳಿಯನ್ನು ನಡೆಸುತ್ತಲೇ ಇದ್ದುದರ ಪರಿಣಾಮವೋ ಏನೋ ಎಂಬಂತೆ ದೇವೇಗೌಡರು ಎಲ್ಲದಕ್ಕೂ ಉತ್ತರವೆಂಬಂತೆ ಮತ್ತು ಎಲ್ಲದಕ್ಕೂ ನಾನೇ ನಿರ್ಧಾರ ಮಾಡಿರುವ ವ್ಯಕ್ತಿ ಅಂತ ಭಾಷಣವನ್ನು ಮಾಡಿದ್ದಾರೆ. ಅವರ ರೋಷಾವೇಶದ ಭಾಷಣದ ಪರಿಣಾಮ ಮೋದಿ ಅವರ ಭಾಷಣವು ಸ್ವಲ್ಪ ಟಾಕಿಂಗ್ ಸರ್ಕಲ್ಸ್ಗೆ ಸಪ್ಪೆ ಆಯಿತೇನೋ. ಮೈಸೂರಿನಲ್ಲಿ ನಡೆದ ದೋಸ್ತಿ ಪಕ್ಷಗಳ ಸಮಾವೇಶದಲ್ಲಿ ಪ್ರಧಾನಿ ಮೋದಿಯನ್ನು ಕೊಂಡಾಡಿದ ದೇವೇಗೌಡರು, ದೇಶಕ್ಕೆ ಕೀರ್ತಿ ತಂದುಕೊಟ್ಟ ನಾಯಕ ಮೋದಿ, ಬುದ್ಧಿ ಇದ್ದೇ ನಾನು ಮೋದಿ ಜೊತೆ ಹೋಗು ಅಂತ ಕುಮಾರಸ್ವಾಮಿಗೆ ಹೇಳಿದ್ದೇನೆ. ಅಲ್ಲಿಗೆ 64 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಇಂತಹ ಕೆಟ್ಟ ಸರ್ಕಾರವನ್ನು ನೋಡಿಲ್ಲ. ಎಲ್ಲ ಕಡೆ ಬಾಚ್ತಾ ಇದ್ದಾರೆ. ರಾಜ್ಯ ಆಳುತ್ತಿರುವ ಮಹಾನುಭಾವರು. ಈ ರೀತಿಯ ಪದಗಳ ಬಳಕೆಯಲ್ಲಿ ದೇವೇಗೌಡರು ಪರಿಣಿತರು. ಸೂಚ್ಯವಾಗಿ ಹೇಳುತ್ತೇನೆ, ಮುಂದೊಮ್ಮೆ ಹೇಳುತ್ತೇನೆ, ಮಹಾನುಭಾವರು ಈ ಪದಗಳನ್ನು ಬಳಸ್ತಾರೆ. ಇವತ್ತು ಬಳಸಿದ ಮಹಾನುಭಾವರು ಪದ ಇಬ್ಬರು ಎಂದು ಹೇಳಿದ ಕಾರಣ ಬಹುಜನರಿಗೆ ಅರ್ಥವಾಯಿತು. ಅದು ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅಂತ. ಅವರೆಲ್ಲ ಪುಣ್ಯಾತ್ಮರು. ನರೇಂದ್ರ ಮೋದಿ ಅವರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಅವರಿಗೆಲ್ಲ ನಮೋ ನಮಃ ಅಂತ ಅಂದರು. ಯಡಿಯೂರಪ್ಪನವರು ಎಲ್ಲಿಗೆ ನನ್ನನ್ನು ಪ್ರಚಾರಕ್ಕೆ ಕರೆದರೂ ಬರ್ತೀನಿ, ರಾಜ್ಯದಲ್ಲಿ 24ಕ್ಕಿಂತ ಹೆಚ್ಚು ಸೀಟನ್ನು ನಾವು ಗೆಲ್ಲಬೇಕು ಅಂತ ಕಾರ್ಯಕರ್ತರಿಗೆ ಅಥವಾ ಜನರಿಗೆ ಕರೆ ಅಥವಾ ಮನವಿ ಮಾಡಿದರು. ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲೇ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ. ಕುಮಾರಸ್ವಾಮಿನ ನೀನು ಮೋದಿ ಅವರಿದ್ದೆ ಹೋಗು ಅಂತ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ. ನನ್ನ 64 ವರ್ಷದ ರಾಜಕೀಯ ಜೀವನದಲ್ಲಿ ಕರ್ನಾಟಕ ಜನತೆಯ ಸಂಪತ್ತು 2 ಮಹಾನುಭಾವರು ಈ ರಾಜ್ಯ ಆಳ್ತಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. 3 JDSಗೆ ಸೀಟ್ ಅಲ್ಲ, ನನಗೆ 28 ಸೀಟು. ಏನು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರೇ 60 ವರ್ಷ ದುಡಿದಿದೆ. ನೀವೆಲ್ಲಿ ಕರೆದೆ ಅಲ್ಲಿ ಬರ್ತೇನೆ. ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನ INDA-ನಲ್ಲಿ ನಾನು ಅನವಶ್ಯಕವಾಗಿ ಮಾತಾಡೋದಿಲ್ಲ. ಅವರ ಕನಸು 400 ಸ್ಥಾನಗಳನ್ನ ಏನು ಗಳಿಸಬೇಕು ಅಂತ ಇದ್ದಾರೋ ಅದಕ್ಕೆ ನಾವು ಕನಿಷ್ಠ 24 ಸ್ಥಾನಗಳನ್ನ ಕೊಡುಗೆ ನಾವು ಕೊಟ್ಟಿದ್ದೇವೆ. ಆಲ್ ರೈಟ್. ಮೈತ್ರಿಗೆ ಗೌಡ್ರ ಪೂರ್ಣ ಸಮ್ಮತಿ ಇತ್ತ ಅನ್ನೋದಕ್ಕೆ ಇವತ್ತು ಬಹುಶಃ ಸ್ಪಷ್ಟ ಉತ್ತರ ಸಿಕ್ತಂತೆ. ಇಲ್ಲ, ಈ ಸ್ಪಷ್ಟತೆ ಬಂದಿತ್ತು, ಮೊದಲುವೇ ಬಂದಿತ್ತು. ಬಟ್ ಇವತ್ತು ಅದು ಮೋದಿ ಅವರ ಸಮ್ಮುಖದಲ್ಲೇ ಬಂತು. ನನಗೆ ಆ ಸ್ಪಷ್ಟನೆಗಳ ಬಗ್ಗೆ ನನಗೆ ಬಹಳ ಹೆಚ್ಚಿನ ಆಶ್ಚರ್ಯಗಳು ಕಾಣಲಿಲ್ಲ. ಆದರೆ ದೇವೇಗೌಡರ ಭಾಷಣದ ಆವೇಶ ಸ್ವಲ್ಪ ನನಗೂ ಆಶ್ಚರ್ಯವನ್ನು ತಂದಿತು. ಒಬ್ಬ ಇಷ್ಟು ದೀರ್ಘಕಾಲ ನಾನು ಚುನಾವಣೆಗಳನ್ನು ನೋಡಿರೋದ್ರಿಂದ ದೇವೇಗೌಡರು ಬೇಸಿಕಲಿ ಸ್ವಲ್ಪ ಆಗಾಗ್ಗೆ ಟೇಬಲ್ ಕುಟ್ತಾರೆ, ಜೋರಾಗಿ ಮಾತಾಡ್ತಾರೆ ಮತ್ತು ಸಾಂಕೇತಿಕವಾಗಿ ಮಾತಾಡ್ತಾರೆ, ಎಲ್ಲ ನಿಜ ಅದು. ಬಟ್ ಆವೇಶದ ವಿಚಾರಕ್ಕೆ ಬಂದಾಗ ಈ ಸ್ಪಷ್ಟತೆ ಅವರಿಗೆ ಕೆಲವು ವಿಚಾರದಲ್ಲಿ ಆವೇಶ ಇರ್ತಿರಲಿಲ್ಲ ಅದು ಪಬ್ಲಿಕ್ ಸ್ಪೀಚಲ್ಲಿ. ಬಟ್ ಇವತ್ತು ಅದೇನೋ ಅದು ಮಾಡಿದ್ದಾರೆ. ಎರಡನೆಯದು, ಹಿ ವಾಂಟೆಡ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಅದೇನದು ಭಾಳ ಸ್ಪಷ್ಟಪಡಿಸಬೇಕಾಗಿದ್ದವರು ಅಂದರೆ, ನನ್ನ ಈ
ಈ ವಯಸ್ಸಿನಲ್ಲಿ ನಾನು ತೆಗೆದುಕೊಂಡಿರುವ ನಿರ್ಧಾರ ನನ್ನದೇ ಎಂಬಂತಹ ಆ ಓನರ್ಶಿಪ್ಪನ್ನು ನಾನೇ ತೆಗೆದುಕೊಂಡಿರೋ ನಿರ್ಧಾರ ಯಾರದ್ದೋ ಅಲ್ಲ ಅನ್ನೋದು ನಂಬರ್ 1. ನಂಬರ್ 2, ಬಹು ಸ್ಪಷ್ಟವಾಗಿ ನರೇಂದ್ರ ಮೋದಿಯನ್ನ ನಾಯಕನೆಂದು ಒಂದು ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿರೋದನ್ನ ಕ್ಲೋಸ್ ಡೌನ್ ಮಾಡಿರೋದು. ನಾನು ಒಪ್ಕೊಂಡಿದ್ದೇನೆ, INDIಯಲ್ಲಿ ನಾನು ಭಾಳ ಲೀಡರ್ಗಳನ್ನು ನೋಡಿದ್ದೇನೆ. ಎಕ್ಸಾಕ್ಟ್ಲಿ UP ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹಲವಾರು ಪಕ್ಷಗಳನ್ನು ಅವ್ರನ್ನ ಸೇರಿ ಪ್ರಧಾನಿ ಮಾಡಿದ್ದು. ಹಂಗಾಗಿ ಅವ್ರಿಗೆ INDIA ಇವತ್ತು ಬಹುತೇಕ ವಿಪಕ್ಷಗಳ ನಾಯಕರುಗಳು ಅವ್ರ ಗೆಳೆಯರೇ, ಅದರಲ್ಲೇನು ಅನುಮಾನ ಇಲ್ಲ. ಹಾಗಾಗಿ ಇವತ್ತು ಈ ಹಂತಕ್ಕೆ ಬಂದಾಗ ಅವರ ಕೊನೆಯ ಹಂತದಲ್ಲಿ ಮೋದಿಯನ್ನ ಅನ್ಡಿಸ್ಪ್ಯೂಟೆಡ್ ಲೀಡರ್ ಇದು ಅನ್ನೋದನ್ನು ಅಕ್ಸೆಪ್ಟ್ ಮಾಡಿದ್ದು ಮತ್ತು ಈ ಮೈತ್ರಿ 3 ಅಲ್ಲ 24 ಗೆಲ್ಲಬೇಕು, 400 ಗೆಲ್ಲಬೇಕು ಡ್ಯಾಶ್ ಅನ್ನೋ ಜೊತೆಗೆ ಒಂದು ರೀತಿ ಇದು ಮುಂದುವರಿಯುವಂತಹ ಯಾವುದೋ ಪ್ರಯತ್ನ ಅನ್ನೋ ಸೂಚನೆಗಳಿದೆಲ್ಲ ನೋಡಿದಾಗ ಸ್ವಲ್ಪ ಆಶ್ಚರ್ಯ ಆಯಿತು. ಹಾಗಾಗಿ ನನಗನ್ಸಿದ್ದು ಅಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಅದೆಷ್ಟು ಅರ್ಥವಾಯ್ತೋ ಬಿಡ್ತೋ ಅವ್ರ ಪಕ್ಕದಲ್ಲಿ ಮಾತಾಡ್ತಿದ್ದ ಭಾಷಣ ಎಕ್ಸೆಪ್ಟ್ ದೇವೇಗೌಡರ ಹಾವಭಾವಗಳನ್ನು ಅವರು ಬುದ್ಧಿವಂತರಾಗಿ ಒಂದಿಷ್ಟು ಗ್ರಹಿಸಿರಬಹುದಷ್ಟೇ. ಅದು ಬಿಟ್ಟರೆ ಅವ್ರಿಗೆ ಎಷ್ಟು ಅರ್ಥವಾಯ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ. ಅಲ್ಲಿ ಭಾಷಣ ಅವ್ರದ್ದು ಯಾರು ಟ್ರಾನ್ಸ್ಲೇಟ್ ಮಾಡ್ದಂಗೆ ಇರಲಿಲ್ಲ ಅವ್ರಿಗೆ. ಬಟ್ ಇಟ್ ವಾಸ್ ಎ ಸ್ಪೀಚ್. ಜನರಲಿ ಮೋದಿಯ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಭಾಷಣ ಸ್ವಲ್ಪ ಮೆರುಗನ್ನ ಪಡೆದು ಚರ್ಚೆಗೆ ಒಳಪಡುವುದು ವಿರಳ. ಗಮನ ಮೋದಿಯ ಕಾರ್ಯಕ್ರಮದಲ್ಲಿ ಐ ಥಿಂಕ್ ಇವತ್ತು ದೇವೇಗೌಡರು ವಾಸ್ ಏಬಲ್ ಟು ಡೂ ಇಟ್. ಅದರ ಲಾಭ ಏನಾಗುತ್ತೆ ನಷ್ಟ ಆಗುತ್ತೆ ಗೊತ್ತಿಲ್ಲ. ಯಡಿಯೂರಪ್ಪನವರೇ ನೀವು ಎಲ್ಲಿ ಕರೆದ್ರು ಪ್ರಚಾರಕ್ಕೆ ಬರ್ತೀನಿ ಅಂತಿದ್ರು. ಈ ವಯಸ್ಸಲ್ಲ ಹುಮ್ಮಸ್ ತೋರಿಸ್ತಾರಲ್ಲ ಸರ್, ಚುನಾವಣೆ ಬಹಳ ಜನಕ್ಕೆ ಇವತ್ತು ವ್ಯೂವರ್ಸ್ಗೆ ವೀಕ್ಷಕರುಗಳಿಗೆ ಅಥವಾ ಇದನ್ನು ನೋಡಿದವ್ರಿಗೆ ಅನ್ನಿಸ್ತಾ ಇರೋದು ಅದೇ ಅನಿಸಿರುತ್ತೆ. ದಟ್ ಈಸ್ ಈ ವಯಸ್ಸಿನಲ್ಲಿ ಅವ್ರಿಗಿರಬಹುದಾದ ಆಸಕ್ತಿಗಳು ಅಥವಾ ಸಿಟ್ಟು ಸೆಡವು ಅಥವಾ ನಾನಿನ್ನೂ ಹೋರಾಡ್ತೀನಿ ಅನ್ನೋಂತಹ ಆ ಶಕ್ತಿಯ ಪ್ರದರ್ಶನ ಇದೆಯಲ್ಲ, ಅದು ಬಹುಜನರ ಗಮನವನ್ನ ಸೆಳೆದಿರುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಈ ಮೂಲಕ ಉಭಯ ಪಕ್ಷಗಳ ಕಾರ್ಯಕರ್ತರಿಗೆ ಏನು ಸಂದೇಶ ಹೋಗಿದೆ ಸರ್? ಮೇಲ್ಮಟ್ಟ ಲಾರ್ಜ್ಲಿ JDS ಮತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ಸಂದೇಶ ರವಾನೆ ಆಗಿರುವುದು ಇದು ಟಾಪ್ ಲೆವೆಲ್ ಅಲ್ಲಿ, ಅಂದ್ರೆ ಮೇಲ್ಮಟ್ಟದಲ್ಲೇ ಆಗಿರುವಂತಹ ಹೊಂದಾಣಿಕೆ. ಹಾಗಾಗಿ ಇದನ್ನ ಶಿಥಿಲಗೊಳಿಸುವುದಾಗಲಿ ಅಥವಾ ಇದೊಂದು ಚುನಾವಣೆಯ ಪ್ರಯೋಗವೇನೋ ಎಂಬಂತೆ ನೋಡಿಕೊಳ್ಳುವುದಾಗಲಿ ಮಾಡಬೇಡಿ ಅನ್ನುವಂತಹ ತೀರ್ಮಾನ ಹೋದಂಗೆ ಕಾಣಿಸ್ತಾ ಇದೆ. ನಂಬರ್ 1. ನಂಬರ್ 2, ಇವರಿಬ್ಬರ ಅಪಿಯರೆನ್ಸ್ ಒಟ್ಟಿಗೆ ಆಗಿರೋದ್ರಿಂದ ಎರಡೂ ಕಾರ್ಯಕರ್ತರಿಗೆ ಜೆಲ್ ಆಗಿ ಹೊಂದಾಣಿಕೆಯಾಗಿ ಕೆಲಸ ಮಾಡಲಿಕ್ಕೆ ಒಂದಿಷ್ಟು ಸಹಕಾರಿ ಆಗಬಹುದು. ಸೊ ಇನ್ನು ಮಂಗಳೂರು ರೋಡ್ ಶೋ ಕಡೆ ಹೋಗೋದಾದ್ರೆ ಇದಕ್ಕೂ ಮುನ್ನ ಸಿದ್ದರಾಮಯ್ಯ ಆ ಇಶ್ಯೂನಲ್ಲಿ 4 ಕ್ಷೇತ್ರಗಳನ್ನ ಇವರು ಗಮನಿಸಿರೋದು ಇವತ್ತು. ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಮೈಸೂರು ಮತ್ತೆ ಚಾಮರಾಜನಗರ 4ನ್ನ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. ಒಂದಿಷ್ಟು ಪುಷ್ ಸಿಗಬಹುದು ಅವ್ರಿಗೆ, ಸಿಕ್ಕಲ್ಲ ಅಂತ ನಾನು ಹೇಳಲ್ಲ. ಇವತ್ತಿನ ಕಾರ್ಯಕ್ರಮಕ್ಕಿಂತ ಇವರ ಭಾಷಣದ ಆವೇಶ ನೋಡಿ. ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯ ಬಹಳ ಇಂಪಾರ್ಟೆಂಟ್. ದಕ್ಷಿಣದಲ್ಲಿ ನಾನು 50ರಿಂದ 60 ಸ್ಥಾನವನ್ನು 100 ಸ್ಥಾನಗಳ ಪೈಕಿ ಗೆಲ್ಲಬೇಕು ಅಂತ ಆಸೆ ಪಡೋ ಬಿಜೆಪಿ ಅದರ 30%, 35% ಅಷ್ಟು ಮತವನ್ನು 50 ಆದರೆ 50% ಸ್ಥಾನಗಳನ್ನು ಕರ್ನಾಟಕದಲ್ಲೇ ಗೆಲ್ಲಬೇಕದು. ಒಂದು ವೇಳೆ ತಮಿಳುನಾಡಲ್ಲಿ ಗೆದ್ದರು 2, 1, 3 ಕಾಲು, ಕೇರಳದಲ್ಲಿ ಅಪ್ಪಿತಪ್ಪಿ ಗೆದ್ದರು ಕಾಲು, ಅರ್ಧ, ನಾಕಾಣಿ, ಮೂರಾಣಿ, ಆ ಥರ ಲೆವೆಲಲ್ಲಿ ಇದೆ ಅದು. ತೆಲಂಗಾಣ ಇಸ್ ಓಕೆ, ಆಂಧ್ರ ಇಸ್ ಏನೋ ಒಂದು ಮಾಡ್ಕೊಂಡಿದ್ದಾರೆ, ಅದೇನಾರು ಒಂದು ಅರೇಂಜ್ಮೆಂಟ್ ಆಗೋದು. ಹಾಗಾಗಿ ಎ ಲಾರ್ಜ್ ನಂಬರ್, ಬಿಗ್ ನಂಬರ್, ದೊಡ್ಡ ಸಂಖ್ಯೆ ಬರಬೇಕಾದ್ದು ಕರ್ನಾಟಕದಿಂದನೇ ಅವ್ರಿಗೆ. ಹಾಗಾಗಿ ಬಿಜೆಪಿಗೆ ಕರ್ನಾಟಕ ಇಸ್ ವೆರಿ ಕ್ರಿಟಿಕಲ್ ಸೌತಲ್ಲಿ, ದಕ್ಷಿಣ ಭಾರತದಲ್ಲಿ. ಹಾಗೆ ಮೈತ್ರಿಯ ಜೋಡೆತ್ತಿನ ಹೊಸ ಎತ್ತಿನ ರೂಪದಲ್ಲಿ ಬಂದಿರುವಂಥ JDSಗೆ ದಿಸ್ ಎಲೆಕ್ಷನ್ ಅಷ್ಟೇ ಕ್ರಿಟಿಕಲ್ ಮತ್ತು ಇಂಪಾರ್ಟೆಂಟ್. ಬಿಕಾಸ್ JDSನ ಮುಂದಿನ ರಾಜಕೀಯ ಭವಿಷ್ಯ ಅಳಿವು ಉಳಿವು ಅಂತ ನಾನು ಹೇಳಲ್ಲ, ಅದರ ಶಕ್ತಿ ಸಾಮರ್ಥ್ಯಗಳು ಎಷ್ಟರ ಮಟ್ಟಿಗೆ ಉಳ್ಕೋಬಹುದು ಉಳ್ಕೊಳ್ಳಲ್ಲ ಅನ್ನೋಕ್ಕೆ ಕೂಡ ಈ ಒಂದು ಚುನಾವಣೆಯು ಪರೀಕ್ಷಣೆ ಆಗುತ್ತೆ. 3 ಸ್ಥಾನಗಳಲ್ಲಿರುವಂಥ JDS ಕನಿಷ್ಠ 2 ಅಥವಾ 3 ಅವರ ಲೆಕ್ಕಾಚಾರದ ಪ್ರಕಾರ ಗೆದ್ದು ಬಿಟ್ಟರೆ ಅದೇ ದರ್ ಬಿ ಒಂದು ಸಣ್ಣ 1 ಲೀಟರ್ ಆಫ್ ಎಕ್ಸ್ಟ್ರಾ ಆಕ್ಸಿಜನ್ ಒಳಕ್ಕೆ ಬಂದಂಗೆ ಉಳ್ಕೊಳ್ಳೋಕ್ಕೆ. ಹಾಗಾಗಿ ಬಹಳ ಕ್ರಿಟಿಕಲ್ ಯಾರಿಗಿದು ಅಂತಂದರೆ JDSಗೂ ಕ್ರಿಟಿಕಲ್. ಓಕೆ, ಆ 3 ಸ್ಥಾನದಲ್ಲಿ ಗೆಲ್ಲುವುದು ಮಾತ್ರ JDSಗೆ ಕ್ರಿಟಿಕಲ್ ಅಲ್ಲ, ಭಾಳ ಇಂಪಾರ್ಟೆಂಟ್ ಅಲ್ಲ. JDS 3 ಸ್ಥಾನದ ಆಚೆ ಇರುವ ಹಲವಾರು ಸ್ಥಾನಗಳಲ್ಲಿ ತನ್ನ ಒಕ್ಕಲಿಗ ಮತ ಬ್ಯಾಂಕ್ ಏನಿದೆ ಅಂತ ಅದು ನಂಬಿಕೊಂಡಿದೆಯೋ ಅದನ್ನು BJP ಕಡೆಗೆ ತರುವುದರಲ್ಲಿ ಪಾತ್ರ ವಹಿಸಿದರೆ, ನಾ ಹೇಳ್ತಿರೋದು, ಇಟ್ ಮೇ ಬಿ ತುಮಕೂರು, ಇಟ್ ಮೇ ಬಿ ಬೆಂಗಳೂರು ಉತ್ತರ, ಇಟ್ ಮೇ ಬಿ ಬೆಂಗಳೂರು ಗ್ರಾಮಾಂತರ, ಇಟ್ ಮೇ ಬಿ ಸೌತ್ ಬೆಂಗಳೂರು, ದಕ್ಷಿಣ ಬೆಂಗಳೂರು ಇರ್ಬೋದು,
ಆರ್ ಪಾರ್ಟ್ ಆಫ್ ಚಿಕ್ಕಮಗಳೂರು ಇರಬಹುದು ಅಥವಾ ಶಿವಮೊಗ್ಗ ಇರಬಹುದು. ಇಲ್ಲೆಲ್ಲ ತನ್ನ ವೋಟ್ ಬ್ಯಾಂಕಲ್ಲಿರುವಂತಹ ಮತಗಳನ್ನು ಅದು ಇಲ್ಲಿಗೆ ಬಿಜೆಪಿ ಕಡೆ ತರ್ತಾ ಇದೆ ಅನ್ನೋದು ಖಾತ್ರಿಯಾದರೆ ಫಲಿತಾಂಶ ಬಂದ ನಂತರ ಅದರ ಸ್ಟ್ರೆಂತ್ ಇನ್ನಷ್ಟು ಹೆಚ್ಚಾಗತ್ತಾಗ. ಒಕ್ಕಲಿಗ ಲೀಡರ್ಶಿಪ್ ನ ಉಳಿಸ್ಕೊಳ್ಳೋದು ಒಂದು ಸ್ಪೇಸ್ ಇನ್ನೂ ಇರತ್ತಾಗ. ಎಸ್. ಇನ್ನು ಮಂಗಳೂರು ರೋಡ್ ಶೋಗೆ ಮುನ್ನ ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಪಿಎಂ ಮೋದಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಭೋಪಾಲ್ನಿಂದ ನೇರವಾಗಿ ಮೈಸೂರು ಏರ್ಪೋರ್ಟ್ಗೆ ಬಂದ ಮೋದಿ ಬಳಿಕ ರಸ್ತೆ ಮಾರ್ಗವಾಗಿ ಮಹಾರಾಜ ಕಾಲೇಜ್ ಮೈದಾನಕ್ಕೆ ಆಗಮಿಸಿದರು. ಈ ವೇಳೆ ಮೈತ್ರಿ ಪಕ್ಷದ ಕಾರ್ಯಕರ್ತರು ಜೈಕಾರ ಕೂಗಿದ್ರು. ಇನ್ನು ಯಡಿಯೂರಪ್ಪ ಮೈಸೂರು ಪೇಟವನ್ನು ತೊಡಿಸಿದ್ರೆ ಜಿಟಿ ದೇವೇಗೌಡರು ಹಾರ ಹಾಕಿದ್ರು. ಎಚ್ಡಿ ದೇವೇಗೌಡರು ರೇಷ್ಮೆ ಶಲ್ಯವನ್ನ ಹೊತ್ತಿಸಿದ್ರು. ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇರುವ 2 ಅಡಿಯ ವಿಶೇಷ ಕುಸರಿ ಕೆಲಸದ ವಿಗ್ರಹ ಕಾಣಿಕೆಯಾಗಿ ಕೊಡಲಾಯಿತು. ಬಳಿಕ ಮಹಿಳೆಯರು ಕೇಸರಿ ಶಾಲು ಹೊತ್ತಿಸಿದ್ರೆ ಚಾಮರಾಜನಗರದ ಅಭ್ಯರ್ಥಿ ಬಾಲರಾಜ್ ಅಂಬೇಡ್ಕರ್ ಭಾವಚಿತ್ರವನ್ನು ನೀಡಿ ಸನ್ಮಾನಿಸಿದರು. ಬಳಿಕ ಮೋದಿ ಅವರು ಮೈಸೂರು, ಕೊಡಗು, ಮಂಡ್ಯ, ಹಾಸನ ಹಾಗೂ ಚಾಮರಾಜನಗರ ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಮತಯಾಚಿಸಿದರು. ಮೋದಿ ಮಾತನಾಡಿ ಚಾಮುಂಡೇಶ್ವರಿ, ಭುವನೇಶ್ವರಿ, ಕಾವೇರಿಯನ್ನ ಸ್ಮರಿಸಿದರು. ದೇವೇಗೌಡರನ್ನ ಶ್ಲಾಘಿಸಿದ ಮೋದಿ, ದೇವೇಗೌಡರ ಮಾರ್ಗದರ್ಶನ, ಯಡಿಯೂರಪ್ಪ ನಾಯಕತ್ವ, ಕುಮಾರಸ್ವಾಮಿ ಅವರ ಸಹಯೋಗ ನಮ್ಮ ಶಕ್ತಿ ಹೆಚ್ಚಿಸುತ್ತೆ ಎಂದರು. ಅಲ್ಲದೆ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ಕಾಂಗ್ರೆಸ್ನಲ್ಲಿ ಪರ್ಮಿಷನ್ ಪಡಿಬೇಕು. ಕಾಂಗ್ರೆಸ್ನಿಂದ ಹಿಂದೂ ಧರ್ಮ, ಸನಾತನ ಧರ್ಮ ನಾಶ ಆಗ್ತಾ ಇದೆ. ಇದಕ್ಕೆ ಅವಕಾಶ ಕೊಡಲ್ಲ. ಕಾಂಗ್ರೆಸ್ಗೆ ಕರ್ನಾಟಕ ಲೂಟಿಯ ಎಟಿಎಂ ಆಗಿದೆ. ಐಟಿ ಹಬ್ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಗೆ ಸರ್ಕಾರ ಕಾರಣ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ದೇಶಕ್ಕಾಗಿ 24/7 ಕೆಲಸ ಮಾಡ್ತೀನಿ, 2047ರವರೆಗೂ ಜೊತೆಯಾಗಿರ್ತೀನಿ ಅಂತ ಭರವಸೆ ಕೊಟ್ಟರು. ಮೋದಿ 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 ಭಾರತ್ ಮಾತಾ ಕಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. ಇಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರೂ ಕೂಡ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಅದಕ್ಕೆ ನಾನು ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನ ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನ ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. कांग्रेस पार्टी आज टुकड़े टुकड़े गैंग की सुल्तान बनकर घूम रही है. देश को बांटने, तोड़ने और कमजोर करने के कांग्रेस पार्टी के खतरनाक इरादे आज भी वैसे ही है कि जो भारत के खिलाफ बोलता है, कांग्रेस उसे पुरस्कार में चुनाव का टिकट दे देती है. और आपने हाल में एक और दृश्य देखा होगा. कांग्रेस की चुनावी रैली में एक व्यक्ति ने भारत माता की जय के नारे लगवाए. इसके लिए उसे मंच पर बैठे नेताओं से परमिशन लेनी पड़ी. क्या भारत माता की जय बोलने के लिए परमिशन लेनी पड़े? कर्नाटका कांग्रेस पार्टी की लूट का एटीएम स्टेट बन चुका है. खाली लूट के कारण सरकारी खजाना खाली हो चुका है. विकास और गरीब कल्याण, देश का आईटी हब बेंगलुरु पानी के घनघोर संकट से जूझ रहा है. पानी के टैंकर की कालाबाजारी हो रही है. इन सब के बीच ಆಲ್ ರೈಟ್. ಇದು ನರೇಂದ್ರ ಮೋದಿ ಅವರು ಮೈಸೂರಿನಲ್ಲಿ ಮಾಡಿದಂತಹ ಭಾಷಣದ ತುಣುಕುಗಳನ್ನು ನೀವು ನೋಡಿದ್ದೀರಿ. ನನಗೆ ಉಳಿದಂತೆ ಭಾಷಣದಲ್ಲಿ ಅವರು ಎಂದಿನಂತೆ ಹೇಳ್ಬೋದಾದ್ದನ್ನೆಲ್ಲ ಹೇಳಿದ್ದಾರೆ. ಬಟ್ ನನಗೆ ಅಮೇಝಿಂಗ್ ಆಗಿ ಕಾಣಿಸಿದ್ದು ಅಥವಾ ಆಶ್ಚರ್ಯಕರವಾಗಿ ಕಾಣಿಸಿದ್ದು, ಒಬ್ಬ ಪ್ರಧಾನಮಂತ್ರಿ ಎಲ್ಲೋ ಒಂದು ಭಾಗದ, ಕರ್ನಾಟಕದ ಒಂದು ಭಾಗದ ಒಂದು ಸಭೆಯಲ್ಲಿ ಒಬ್ಬ ಕಾಂಗ್ರೆಸ್ಸಿನ ನಾಯಕ, ಈ ಪ್ರಕರಣದಲ್ಲಿ ಲಕ್ಷ್ಮಣ ಸವದಿ, ವೇದಿಕೆ ಮೇಲಿರಬಹುದಾದಂತಹ ಖರ್ಗೆ ಅವರಿಗೆ ನೀವು ಅಪಾರ್ಥ ಮಾಡ್ಕೋಬೇಡಿ ಅಂತ ಕೇಳಿಬಿಟ್ಟು ಹೇಳಿದ್ದನ್ನು ಬ್ರೀಫ್ ತಗೊಂಡು ಹಿ ಯೂಸಸ್ ಇಟ್ ಅಂತಂದರೆ ದಟ್ಸ್ ಅನ್ ಅಮೇಝಿಂಗ್ ಇದು ಕ್ವಾಲಿಟಿ ಅದು ಲೀಡರ್ಗಳಿಗೆ. ಅಂದರೆ ಅತ್ಯಂತ ಸಣ್ಣ ವಿಷಯ ಅಂತ ಪರಿಗಣಿಸಬಹುದಾದ್ದನ್ನು ಅಥವಾ ಇಗ್ನೋರ್ ಮಾಡಬಹುದಾದ್ದನ್ನು ಅಥವಾ ಗಮನಕ್ಕೆ ಬಾರದಂತೆ ಸಾಗಿ ಹೋಗಬೇಕಾದಂತಹ ಕೆಲವು ಸುದ್ದಿಗಳನ್ನು ಹಿ ಪಿಕ್ಸ್ ಇಟ್ ಅಪ್ ಅಂತಂದರೆ somebody who feeds him must be doing a good job ಅಷ್ಟೇ. ಇನ್ನು ಮೋದಿ ಅವರು ಮತ್ತು ಗೌಡ್ರ ಸಂಬಂಧ ಎಂಥದ್ದು ಅನ್ನೋದಕ್ಕೆ ಇದು ಮತ್ತೊಮ್ಮೆ ಜನತೆ ಮುಂದೆ ಅನಾವರಣ ಆಯಿತು ಸರ್. ಅವ್ರು ಎದ್ದು ನಿಂತ್ಕೊಳ್ತಾರೆ, ಅವ್ರು ಮತ್ತೆ ಕೂತ್ಕೊಳ್ಳಿ ಅಂತಾರೆ. ಅದನ್ನು ನನ್ನ ಪ್ರಕಾರ
ನಮ್ಮ ಭಾರತದ ರಾಜಕಾರಣದಲ್ಲಿ ಎಲ್ಲ ರಾಜಕಾರಣಿಗಳು ಆ ವಯಸ್ಸಿಗೆ ಬಂದವ್ರಿಗೆ ಅದನ್ನು ತೋರಿಸ್ತಾರೆ. ಹಾಗೇನು ತೋರಿಸ್ಲಿಕ್ಕೆ ಅದೇ ಒಂದು ಸ್ವಲ್ಪ ಜಾಸ್ತಿ ತೋರಿಸ್ಬೋದು. ಆಗ ನೋಡಿದ್ರೆ ದೇವೇಗೌಡರನ್ನ ನರೇಂದ್ರ ಮೋದಿಯವರು ಟ್ರೀಟ್ ಮಾಡಿರೋಂಥ ವಿಚಾರಕ್ಕೆ ಬರೋದೇ ಆದರೆ ಅವರು ಈ ಮೈತ್ರಿಯನ್ನು ಮಾಡಿಕೊಳ್ಳುವುದಕ್ಕೆ ಮೊದಲು ಅವ್ರನ್ನ ಹಾಗೆ ಟ್ರೀಟ್ ಮಾಡಿದ್ದಾರೆ. ಈಗಲ್ಲ ನಾವು ಮಾತಾಡ್ತಿರೋದು. ಪ್ರಧಾನಮಂತ್ರಿನ ಭೇಟಿ ಮಾಡಲಿಕ್ಕೆ ದೇವೇಗೌಡರು ಹೋದಾಗ ಮೊದಲನೇ ಬಾರಿನೂ ಕೂಡ, ಆಮೇಲೆ ನಂತರ ಹಲವಾರು ಸಾರಿ ಅವ್ರು ಹಾಗೆ ಟ್ರೀಟ್ ಮಾಡಿದ್ದಾರೆ. ನನಗೇನದು ತೀರಾ ಹೊಸದು ಅನ್ನೋ ಥರ ಕಾಣಿಸ್ತಾ ಇಲ್ಲ. ಆಲ್ ರೈಟ್, ಆ ವೇದಿಕೆಯ ಮೇಲೆ ಕೆಲವರಿಗೆ ನಮಸ್ಕಾರವನ್ನು, ಕೆಲವರಿಗೆ ವಿಶೇಷವಾದ ಒಂದು ನಗೆಯನ್ನು, ಇನ್ನು ಕೆಲವರಿಗೆ ಭುಜ ಅಥವಾ ಬೆನ್ನಿನ ಮೇಲೆ ಒಂದು ಮೃದುವಾದ ಹೊಡೆತವನ್ನು, ಹೊಡೆತ ಅಂತ ಕರೆಯೋಕ್ಕಾಗಲ್ಲ, ಅದನ್ನು ಏನೋ ಶಬಾಷ್ ಅಂತ ಅನ್ಬೋದು, ಗೊತ್ತಿಲ್ಲ, ಅದು ವಾಟ್ ಎವರ್ ಯು ಕಾಲ್ ಇಟ್, ಆ ಥರ ಟ್ರೀಟ್ ಮಾಡಿದ್ದಾರೆ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಈ ಸಮಾವೇಶ ಚೆನ್ನಾಗೇ ನಡ್ಕೊಂಡಿದೆ, ಅವ್ರ ಪ್ರಕಾರದಲ್ಲಿ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಇದ್ದರು ಅಲ್ಲಿ. ಕೆಲವು ವಿಶೇಷಗಳು ಹೀಗೆ ಕ್ವಿಕ್ಕಾಗಿ ನೋಡೋಣ. ಮೊದಲನೆಯದನ್ನು ನೀವು ನೋಡ್ತಾ ಇದ್ದೀರಿ, ಮೋದಿ ಮತ್ತು ದೇವೇಗೌಡರ ಕುಶಲೋಪರಿಯನ್ನು. ಅದೇ ರೀತಿ ಯಡಿಯೂರಪ್ಪನವರ ಜೊತೆ ಕೂಡ ಅವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಆಲ್ ರೈಟ್, ನೀವು ಆ ದೃಶ್ಯವನ್ನು ನೋಡಿದ್ದೀರಿ. ಮೂರನೆಯದು ವೆರಿ ಕ್ರಿಟಿಕಲ್, ಬಹುಶಃ ಪ್ರತಾಪ ಸಿಂಹ ಅವರಿಗೆ ಭುಜ ಅಷ್ಟೇ, ರಾಮದಾಸ್ ಅವರಿಗೆ ಪೂರ್ತಿ ಬೆನ್ನೆ ಸಿಕ್ಕಿತ್ತು ಹೊಡೆಸ್ಕೊಳ್ಳೋಕ್ಕೆ, ಇವರು ಬರೀ ಭುಜ ಸಿಕ್ಕಿದೆ. ಆಲ್ ರೈಟ್, ದಟ್ಸ್ ಓಕೆ. ಭಾಳ ಜನಕ್ಕೆ ಕುತೂಹಲ ಇತ್ತು, ಇವತ್ತು ಆ ವ್ಯಕ್ತಿ ನಾವು ವೇದಿಕೆ ಮೇಲೆ ತರ್ತಾರೋ ತರಲ್ವೋ ಅಂತ ಇತ್ತು. ದಟ್ ಹ್ಯಾಸ್ ಬಿನ್ ರಿಸಾಲ್ವ್ಡ್ ಔಟ್ ಅನ್ಸುತ್ತೆ. ಅಂದರೆ ಟಿಕೆಟ್ ಕೊಡದಿದ್ದರೂ ಪರವಾಗಿಲ್ಲ, ಮುಂದೆ ನಿನಗೆ ಭವಿಷ್ಯ ಇದೆಯಪ್ಪ ಅನ್ನೋ ಥರ ಇದೆ. ನಾಲ್ಕನೇದು, ರಾಮದಾಸ್ನ ಎಂದಿನಂತೆ ಅವರು ಕರೆದೇನೋ ಕೇಳ್ಕೊಂಡಿದ್ದಾರೆ, ಮಾತಾಡಿದ್ದಾರೆ, ಹೇಳಿದ್ದಾರೆ. ಈ ಬಾರಿ ನೋ ಗೊದ್ದು ಬೆನ್ನಿಗೆ. ಓಕೆ, ಇನ್ನು ನಾಲ್ಕನೆಯದು, ದೇವೇಗೌಡರಿಗೆ ಹೆಗಲ್ಕೊಟ್ಟು ಅವ್ರನ್ನ ನಿಲ್ಲಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದಂಥ ರಾಮದಾಸ್ ಅವ್ರ ಜೊತೆ ನಿಂತ್ಕೊಂಡಿರೋಂಥದ್ದು. ನಂತರ ರೇವಣ್ಣ ಮತ್ತು HDK ಜೊತೆ ಮೋದಿಯವರು ಒಂದು ಎಕ್ಸ್ಟ್ರಾ ಒಂದೆರಡು ಸೆಂಟೆನ್ಸ್ನ ಮಾತಾಡ್ದಂಗೆ ಇದೆ, ದೃಶ್ಯಾವಳಿಗಳನ್ನು ನೋಡಿದ್ದಾರೆ. ಹೌದಾ? ದೇವೇಗೌಡರು ಆಗಮಿಸಿದಾಗಲೇ ಸುಮಲತಾ ಅವ್ರಿಗೆ ನಮಸ್ಕಾರ ಮಾಡಿದರು. ಸುಮಲತಾ ಅವರು ಕೂಡ ಎದ್ದು ಹೋಗಿ, ಅಥವಾ ದೇವೇಗೌಡರು ಬರೋದಕ್ಕೆ ಮೊದಲೇ ದೇವೇಗೌಡರಿಗೆ ಹೋಗಿ ನಮಸ್ಕಾರವನ್ನು ಮಾಡಿದ್ದಾರೆ. ದೀಸ್ ಆರ್ ಪಿಕ್ಚರ್ಸ್ ವಿಚ್ ವಿ ಥಾಟ್, ನಾವು ಅನ್ಕೋತಾ ಇದ್ದಿದ್ದು ಕಳೆದ ಚುನಾವಣೆಯಲ್ಲಿ ಇದ್ದಾಗ ಸ್ಥಿತಿಯಲ್ಲಿ ಇಂಥ ಚಿತ್ರಗಳನ್ನು ಮುಂದೆ ಒಂದು ದಿನ ನೋಡಬಹುದು ಅಂತ ನಾವು ಯಾರು ಲೆಕ್ಕ ಹಾಕಿರಲಿಲ್ಲ ಅಲ್ವಾ? ಅದೇ ರಾಜಕಾರಣ ಅನ್ನೋದು. ಯಾವ ಚಿತ್ರಗಳನ್ನು ಯಾವ ಕ್ಷಣದಲ್ಲಿ ಕಲಾವಿದರಾಗಿರುವಂತಹ ರಾಜಕಾರಣಿಗಳು ಹೇಗೆ ಬಿಡಿಸ್ತಾರೆ ಅನ್ನೋದು ತುಂಬ ಸಣ್ಣವರಾಗಿರೋ ನಮ್ಗೆ ಗೊತ್ತಾಗಲ್ಲ ಮತದಾರರಿಗೆ. ಇನ್ನು ಪ್ರೀತಮ್ ಗೌಡ್ರನ್ನ ಯಾರೋ ಮಾತಾಡಲಿಲ್ವಂತೆ, ಪ್ರಜ್ವಲ್ಲು ಅವ್ರು ಮಾತಾಡಲಿಲ್ವೋ ಏನೋ, ಬೇಡ, ಅವ್ರವ್ರ ಇಷ್ಟ. ಎರಡೂ ಪಕ್ಷದ ಬಾವುಟ ಹಿಡಿದ ಒಬ್ಬ ಕಾರ್ಯಕರ್ತ ಯಾರೋ ಒಬ್ಬರನ್ನ ನಮ್ಮವ್ರು ಗುರುತಿಸಿದ್ದಾರೆ ಎಲ್ಲ ಒಂದು ಕಡೆ. ರೈಟ್, ಎಸ್. ಇನ್ನು ಅರಮನೆ ನಗರಿಯಿಂದ ಕರಾವಳಿಗೆ ತೆರಳಿದ ಪ್ರಧಾನಿ ಮೋದಿ ಅದ್ದೂರಿ ರೋಡ್ ಶೋನ ನಡೆಸಿದ್ರು. ಕೆಲ ನಿಮಿಷಗಳ ಹಿಂದಷ್ಟೇ ಕೊನೆಗೊಂಡಂತಹ ರೋಡ್ ಶೋನಲ್ಲಿ ಮೋದಿ ಮೇನ್ಯಾ ಮನೆ ಮಾಡಿತ್ತು. ಮಂಗಳೂರಿನ ಹೃದಯ ಭಾಗದ ಬ್ರಹ್ಮಶ್ರೀ ನಾರಾಯಣಗುರು ಸರ್ಕಲ್ನಿಂದ ಗೋವಿಂದಪ್ಪಾಯಿ ಸರ್ಕಲ್ವರೆಗೂ 2 ಕಿಲೋಮೀಟರ್ ರೋಡ್ ಶೋ ನಡೆಯಿತು. ಕಡಲ ತಡಿಯ ನಗರದಲ್ಲಿ ಒಂದ್ ಕಡೆ ಕೇಸರಿ ಸುನಾಮಿ, ಮತ್ತೊಂದು ಕಡೆ ಮೋದಿ ಮೋದಿ ಭಾರತ್ ಮಾತಾ ಕಿ ಜೈ ಅನ್ನೋ ಜೈಕಾರ, ಜೊತೆಗೆ ಜೈ ಶ್ರೀರಾಮ್ ಅನ್ನೋ ಕೇಸರಿ ಘರ್ಜನೆ ಕೂಡ ಇತ್ತು. 2 ಕಿಲೋಮೀಟರ್ ದಾರಿಯಲ್ಲಿ ಮೋದಿಗೆ ಪುಷ್ಪವೃಷ್ಟಿ ಸುರಿಸಲಾಯಿತು. ಇದಕ್ಕಾಗಿ ಕೋಲಾರದಿಂದ 2 ಟನ್ ಹೂವನ್ನ ತರಿಸಲಾಗಿತ್ತು. ರೋಡ್ ಶೋನಲ್ಲಿ ಹುಲಿವೇಷಧಾರಿಗಳು ಇದ್ರು. ದಕ್ಷಿಣ ಕನ್ನಡದ ಅಭ್ಯರ್ಥಿ ಬ್ರಿಜೇಶ್ ಚೌಟಾ, ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಇದೇ ತಿಂಗಳಾಂತ್ಯದಲ್ಲಿ ಮೋದಿ ಮತ್ತೆ ಬರಲಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ, ದೇವನಹಳ್ಳಿಯಲ್ಲಿ ಸಮಾವೇಶ ನಡೆಸಲು ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಳ್ತಿದೆ. ಈ ರೋಡ್ ಶೋ ಇಂದ ಒಂದು ಪದೇ ಪದೇ ಮತ್ತೆ ಪುನರ್ಸ್ಥಾಪನೆ ಆಗುತ್ತಿರುವಂತಹ ಚುನಾವಣಾ ಸಂದರ್ಭದಲ್ಲಿ ನಮ್ಮಗಳಿಗೆ ಕಾಣಿಸಬೇಕಾದ, ಅಟ್ಲೀಸ್ಟ್ ನಮ್ಮಂಥವ್ರುಗಳು ಕಾಣಿಸ್ಬೇಕು ಅಂಶ ಏನಂದರೆ, ಮೋದಿ ಅಪಿಯರ್ಸ್ ಟು ಬಿ ಒನ್ ಮ್ಯಾನ್, ಒಂದು ಫೀಲ್ಡ್ ಗನ್ ಇದ್ದಂಗಿದೆ. ಅದು ಯಾವ ಕಡೆ ಬೇಕಾದ್ರೂ ಫೈರ್ ಮಾಡ್ಬೋದು ಅನ್ನಿಸ್ತಿದೆ. ಅದನ್ನು 360 ಡಿಗ್ರಿ ಟರ್ನ್ ಮಾಡ್ಕೋಬೇಕು ಅಷ್ಟೇ. 360 ಡಿಗ್ರಿ ಟರ್ನ್ ಮಾಡ್ತಾ ಇದ್ರೆ ಅದು ಎಲ್ಲಿಗೆ ಬೇಕಾದ್ರೂ ಫೈರ್ ಮಾಡುತ್ತೆ ಅನ್ನೋ ಥರ ಇದೆ. ಬಟ್ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಒಂದು ಮೋದಿ ಪಾರ್ಟ್ಲಿ ಇವತ್ತಿನ ಬೆಳವಣಿಗೆಗಳು ನೋಡಿದ ನಂತರ ದೇವೇಗೌಡರದ್ದು ಎಫೆಕ್ಟ್ಸು, ಅಥವಾ ಕುಮಾರಸ್ವಾಮಿ, ಅಥವಾ ಮೇ ಬಿ ಈವನ್ ಸಮ್ ಸೆಕ್ಷನ್ಸಲ್ಲಿ ಯಡಿಯೂರಪ್ಪನವ್ರದ್ದು, ಇವೆಲ್ಲ ಕಾಣಿಸ್ತಾ ಇರ್ತದೆ.
ವೆರಸ್ ಕರ್ನಾಟಕ ಕಾಂಗ್ರೆಸ್ ನನಗೆ ಕಾಣಿಸ್ತಾ ಇರುವಂಥದ್ದು ಏನು ಅಂದರೆ ಅಸೆಂಬ್ಲಿ ಚುನಾವಣೆಯಿಂದ ಹೊರತಾಗಿ ನಾ ಹೇಳ್ತಿರೋದು ಈ ಲೋಕಸಭಾ ಚುನಾವಣೆನ ಲಾರ್ಜ್ಲಿ ಈ ಬ್ಯಾಟಲನ್ನು ಈ ಯುದ್ಧವನ್ನು ಸಿದ್ದರಾಮಯ್ಯ ಆ್ಯಂಡ್ ಶಿವಕುಮಾರೇ ಫೈಟ್ ಮಾಡ್ತಿರೋಂಗಿದೆ. ಅವರೇ ನೇರ ಅವ್ರಿಗೆ ಈ ಎಕ್ಸ್ಟರ್ನಲ್ ಫೋರ್ಸಸ್ಗಳ ಸಪೋರ್ಟ್ ಭಾಳ ದೊಡ್ಡದಾಗಿ ಸಿಕ್ಕದಂಗೆ ಕಾಣಿಸ್ತಾ ಇಲ್ಲ ಇಲ್ಲಿವರೆಗೂ. ಅಟ್ಲೀಸ್ಟ್ ಮುಂದಕ್ಕೆ ಏನೋ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಬಿ ಅಲ್ಲಿಂದ ಬರೋದಾದರೆ ಅದು ರಾಹುಲ್ ಗಾಂಧಿಯ ರೂಪ ಅಥವಾ ಪ್ರಿಯಾಂಕಾ ಗಾಂಧಿಯ ರೂಪದಲ್ಲೇ ಬರಬೇಕದು ಅವ್ರಿಗೆ ಬರಬೇಕು. ಅದು ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ಆಸ್ ಆಫ್ ನೌ ಈ ಎಕ್ಸ್ಟ್ರಾ ಫೋರ್ಸಸ್ ಇವ್ರ ಕಡೆಗೆ ಸ್ವಲ್ಪ ಜಾಸ್ತಿ ಇದ್ದಂಗಿದೆ, ಎಕ್ಸ್ಟ್ರಾ ಫೋರ್ಸಸ್ ಆ ಕಡೆಗೆ ಸ್ವಲ್ಪ ಕಡಿಮೆ ಇದ್ದಂಗಿದೆ. ಕರಾವಳಿ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ, ಹೀಗಿದ್ರು ಯಾಕೆ ರೋಡ್ ಶೋ ಮಾಡಿರಬಹುದು ಅನ್ನೋ ಚರ್ಚೆ ಕೂಡ ಇದೆ ಸರ್. ಕೆಲವೊಮ್ಮೆ ಒಂದು ಇವತ್ತು ಮಂಗಳೂರಿನ ಬದಲಾದ ಸನ್ನಿವೇಶ ಹೇಳಿದೆ, ಚುನಾವಣಾ ಅಭ್ಯರ್ಥಿಗಳ ವಿಚಾರದಲ್ಲಿ ಬದಲಾವಣೆ ಹೀಗೆ ಕೆಲವು ಎಕ್ಸ್ಪರಿಮೆಂಟ್ಗಳು ಕೆಲವು ಸರಿ ಅಂತ. ಎರಡನೆಯದು ಕೆಲವೊಮ್ಮೆ ನಮ್ಮ ಭದ್ರಕೋಟೆ ಇಲ್ಲಿಗೆ ಯಾಕೆ ಹೋಗಬೇಕು ಅಂತಂದ್ರೆ ಜನಕ್ಕೆ ನಮ್ಮನ್ನು ಇಗ್ನೋರ್ ಮಾಡಿದ್ದಾರೆ ಅಂತ ಆಗಲ್ಲ. ಈಗ ಉದಾಹರಣೆಗೆ ಯಾರ್ದೋ ಮನೇಲಿ ವಿವಾಹ ಕಾರ್ಯಕ್ರಮ ಇದ್ದರೆ ಅವರ ಬ್ರದರ್ ಮನೆಗೋ ಸಿಸ್ಟರ್ ಮನೆಗೋ ಹೋಗಿ ಇನ್ವಿಟೇಷನ್, ಅವ್ರಿಗೇನು ಕೊಡೋದು ಇನ್ವಿಟೇಷನು ಬಂದ್ಕೋತಾರೆ ಅಂತ ಬಿಟ್ಟರೆ ಅದು ಅನಾಹುತ ಆಗ್ಬೋದು. ನಮ್ಮನ್ನು ಕರೀಲಿಲ್ಲ ಅಂತ ಕರೀದೇ ಇಲ್ಲ, ಏನು ಟೇಕನ್ ಫಾರ್ ಗ್ರಾಂಟೆಡ್ ನಾವು ಅಂತ ಅನ್ಕೋಬೋದು. ಹಾಗೆ ಕೆಲವೊಮ್ಮೆ ಆ ಥರ ಭಾವನೆಯೂ ಇರಬಹುದು. ಗೆಲ್ತೀವಿ ಅದು ನಾವಲ್ಲಿ ಹೋಗದೆ ಇದ್ದರೆ ಜನ ಏನು ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್, ನಾವೇನು ಜೀತಿರ್ತೇವೆ ಒತ್ತು ಬರ್ತೀವಿ ಅಂತ ಗ್ಯಾರಂಟಿನ ಇವ್ರಿಗೆ, ಇಲ್ಲೊಂದು ಪಾರ್ಟಿ ಇಲ್ಲೊಂದು ಬರಲಿಲ್ಲ ಇಲ್ಲಿಗೆ ಅಂತಲೂ ಅನ್ನಿಸ್ಬೋದು. ಆ ಪ್ರಶ್ನೆನೂ ತರಾವರಿ ಇರಬಹುದು ಅವ್ರವ್ರ ಚಿಂತನೆ. ಐ ಹ್ಯಾವ್ ನೋ ಐಡಿಯಾ.